ಈ ಮೀನು ನಂದು. ಅಲ್ಲೋ ನಂದು. ಇದನ್ನ ನಾನ್ ನೋಡಿದ್ದು. ಆದ್ರೆ ನಾನಿದನ್ನ ಹಿಡ್ದಿದ್ದು. ಅವರು ಆ ಮೀನನ್ನ ಅಲ್ಲೇ ಇರುವ ಕಲ್ಲಿನ ಮೇಲೆ ಇಟ್ಟು ಮತ್ತೆ ಜಗಳ ಮಾಡಕ್ ಶುರು ಮಾಡ್ತಾರೆ. ನೀನು ಲೆಫ್ಟ್ ಇಂದ ಬರ್ತಿದ್ದೆ, ನಾನ್ ರೈಟ್ ಇಂದ. ಮತ್ತೆ ನಾನದನ್ನ ನೋಡಿದ್ದು. ಆದ್ರೆ ನೀನ್ ಅದ್ರ ಹತ್ರ ಹೋಗಿಲ್ಲ, ನಾನು ಅದನ್ನ ಹಿಡ್ದಿದ್ದು. ಅವರಿಬ್ರು ಜಗಳ ಆಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಆಗ ಮಿನ್ನು ಓಡೋಗಿ ಆ ಮೀನನ್ನ ಎತ್ಕೊಳ್ಳುತ್ತೆ. ಮತ್ತೆ ಅದನ್ನ ಬಾಯಲ್ಲಿ ಇಟ್ಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ. ಅಯ್ಯೋ ನಿಲ್ಸೋ. ಅವರಿಬ್ರು ಅದರ ಹಿಂದ್ಗಡೆ ಓಡಕ್ ಶುರು ಮಾಡ್ತಾರೆ. ಇದು ನಿನ್ನಿಂದಾಗಿದ್ದು. ಇಲ್ಲ, ನಿನ್ನಿಂದ. ನಾನಂತೂ ಅದನ್ನ ತಿನ್ಬಿಡ್ತಿದ್ದೆ. ಅರೇ ಇವ್ರಿಬ್ರು ನನ್ನ ಹಿಂದ್ಗಡೆನೆ ಬಿದ್ರಲ್ಲಪ್ಪ. ಇವಾಗ ಇವ್ರ ಹತ್ರದಿಂದ ನಾನ್ ಹೆಂಗ್ ತಪ್ಸ್ಕೊಳ್ಳೋದು? ಅಲ್ಲೇ ಎದ್ರಲ್ಲಿ ಒಂದು ಗುಹೆ ಇರೋದು ಅದಕ್ಕೆ ಕಾಣಿಸುತ್ತೆ. ಅದು ತುಂಬಾ ಚಿಕ್ಕದಾಗಿತ್ತು. ಅದ್ರಲ್ಲಿ ಮಿನ್ನು ಮಾತ್ರನೇ ಹೋಗಕ್ಕಾಗುತ್ತೆ. ಆದ್ರೆ ಅದು ಸ್ವಲ್ಪ ಮೇಲೆ ಇರುತ್ತೆ. ಗುಹೆ ಒಳಗಡೆ ಹೋಗೋದಕ್ಕೆ ಅದು ಮೇಲೆ ಹತ್ತಕ್ ಶುರು ಮಾಡುತ್ತೆ. ಆದ್ರೆ ಅದು ಮೇಲೆ ಹತ್ತೋ ಪ್ರಯತ್ನ ಮಾಡ್ತಿರುವಾಗ ಅದರ ಮೀನು ಅದರ ಬಾಯಿಂದ ಸ್ಲಿಪ್ ಆಗಿ ಕೆಳಗಡೆ ಬಿದ್ದು ಆ ಎರಡು ಕರಡಿಗಳ ಮುಂದೆನೆ ಬೀಳುತ್ತೆ. ಮಿನ್ನು ಭಯ ಪಟ್ಕೊಂಡು ಆ ಗುಹೆ ಒಳಗಡೆ ಹೋಗ್ಬಿಡುತ್ತೆ.